ನಮಸ್ಕಾರ ವೀಕ್ಷಕರೇ, ಜೊತೆಯಲ್ಲಿ ನ್ಯೂಸ್ನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಾಯತ್ರಿ ಒಡೆಯರ್. ಇವತ್ತು ನಮ್ಮೊಟ್ಟಿಗಿದ್ದಾರೆ ಬಿಜೆಪಿ ಮುಖಂಡರಾದಂತಹ ಸಿ ರವಿ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ರವಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ನೀವು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಯಾರು? ಗಾಡ್ ಫಾದರ್ ಅಂತ ಯಾರಾದ್ರೂ ಇದ್ದಾರಾ? ಬೆನ್ನೆಲುಬು ಯಾರು ಅದಕ್ಕೆ? ನಮಸ್ಕಾರ. ನನಗೆ ಜೊತೆಯಲ್ಲಿ ಈ ಒಂದು ಚಾನಲ್ಗೆ ನನ್ನ ಕರೆದು ನನ್ನ ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೆ ಪ್ರಪ್ರಥಮವಾಗಿ ಚಾನಲ್ಗೆ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನೀವು ಕೇಳಿದಂಥ ಮೊಟ್ಟ ಮೊದಲನೆಯದ ಪ್ರಶ್ನೆ, ನನ್ನ ಈ ಒಂದು ರಾಜಕೀಯದ ಭವಿಷ್ಯಕ್ಕೆ ಬುನಾದಿ ಯಾರು, ಪ್ರೇರೇಪಣೆ ಯಾರು ಅಂತೇಳಿ ನೀವೇನು ಕೇಳಿದಿರಿ. ನನ್ನ ಸುದೀರ್ಘ 35 ವರ್ಷಗಳ ರಾಜಕೀಯ ಜೀವನಕ್ಕೆ ನನಗೆ ಪ್ರೇರೇಪಣೆ ಇಂದಿನ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಸದನದಲ್ಲಿ ಧ್ವನಿ ಎತ್ತಿ ಮಾತನಾಡ್ತಾ ಇರ್ತಕ್ಕಂಥ ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾನ್ಯ ಆರ್ ಅಶೋಕ್ ಅವರು ನನಗೆ ರಾಜಕೀಯದ ಸ್ಫೂರ್ತಿ. ಜೊತೆಯಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಶ್ರೀಮತಿಯಾದಂಥ ಪ್ರಮೀಳಾ ಆರ್ ಅಶೋಕ್ ಅವರು ನನ್ನ ರಾಜಕೀಯ ಜೀವನಕ್ಕೆ ಅವರೊಬ್ಬರು ಬುನಾದಿ ಹಾಗೂ ಸ್ಫೂರ್ತಿ. ಅವರೊಟ್ಟಿಗೆ ನಮ್ಮ ಅಕ್ಕ ಪೂರ್ಣಿಮಾ ಪ್ರಕಾಶ್ ಅವರು, ಇವರು 3 ಜನ ನನ್ನ ರಾಜಕೀಯ ಜೀವನಕ್ಕೆ ಬುನಾದಿ ಹಾಕಟ್ಟಂಥವ್ರು. ನಮ್ಮ ಒಂದು ಈ ಮಟ್ಟದ ಒಂದು ಅಭಿವೃದ್ಧಿಗೆ, ಶ್ರೇಯಸ್ಸಿಗೆ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ನನ್ನ ಒಂದು ಹೆಗಲಿಗೆ ಹೆಗಲು ಕೊಟ್ಟು ನಡೆಸ್ತಾ ಇರ್ತಕ್ಕಂಥವ್ರು ಮಾನ್ಯ ಶ್ರೀ ಆರ್ ಅಶೋಕ್ ಅವರು, ಇವತ್ತಿನ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು. ನೀವು ಪರ್ಟಿಕ್ಯುಲರ್ ಆಗಿ ರಾಜಕೀಯ ಕ್ಷೇತ್ರವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ? ಯಾವ್ದಾದ್ರು ಸಮಾಜ ಸೇವೆ ಮಾಡ್ಕೊಂಡು ಇರ್ಬೋದಾಗಿತ್ತಲ್ವಾ? ನಾನು ರಾಜಕೀಯ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಕಾರಣಗಳಿದೆ ಮೇಡಮ್. ನಾವು ತುಂಬಾ ಬಡ ಕುಟುಂಬದಿಂದ ಬಂದಂಥವ್ರು. ಇವತ್ತೇನಿದೆ ಸೌತ್ ಇಂಡ್ ಸರ್ಕಲ್ ಅಂತ ಏನಿದೆ, ಆ ಒಂದು ಸೌತ್ ಇಂಡ್ ಸರ್ಕಲ್ ಅಂತ ಸ್ಲಮ್ ಅಂತ ಇದೆ, ಆ ಸ್ಲಮ್ನಲ್ಲಿ ನಾವು ಹುಟ್ಟಿದಂಥವ್ರು. ನಾವು ಸಾಕಷ್ಟು ಜನಗಳ ನೋವುಗಳು, ಸಾಕಷ್ಟು ಬಡತನದಲ್ಲಿ ಬಂದಂಥ ಜನಗಳ ಒಂದು ಕಷ್ಟ ಸುಖಗಳು ನಮ್ಮನ್ನ 1984ನೇ ಇಸ್ವಿನಲ್ಲಿ ಸೌತ್ ಇಂಡ್ ಸರ್ಕಲ್ನಿಂದ ನಾನು ಬಾಲ್ಯ 8ನೇ ಕ್ಲಾಸ್ ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ರಾಮಕೃಷ್ಣ ಹೆಗಡೆ ಅವರ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಎಂ ಚಂದ್ರಶೇಖರ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು. ಗಂಗಾಧರ್ ಗೌಡರು ಸಹ ಆ ಸಂದರ್ಭದಲ್ಲಿ JDSನ ಮುಖಂಡರಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಇನ್ನ ಬಾಲ್ಯದಲ್ಲೇ ಸಹ ವಿಜಯ ಸ್ಕೂಲ್ ಅಂತ ಹೇಳಿ ಸೌತ್ ಇಂಡ್ ಸರ್ಕಲ್ನಲ್ಲಿ ಇದೆ, ಆ ಶಾಲೆಯಲ್ಲಿ ನನ್ನ ಬಾಲ್ಯದ ವಿದ್ಯಾಭ್ಯಾಸ ಮಾಡ್ತಿದ್ದ ಸಂದರ್ಭದಲ್ಲಿ ನಮ್ಮನ್ನ ಆ ಸ್ಲಮ್ನ ಸ್ಥಳಾಂತರ ಮಾಡಿ ಕುಮಾರಸ್ವಾಮಿ ಒಟ್ಟಿಗೆ ನಮ್ಮ ಸ್ಥಳಾಂತರ ಮಾಡಿದ್ರು. ಆ ಸಂದರ್ಭದಲ್ಲಿ ಬಡತನ ಕಿತ್ತು ತಿನ್ನಂತ ಬಡತನ. ಆ ಸಂದರ್ಭದಲ್ಲಿ ನಮ್ಮ ಅಲ್ಲಿಂದ ಶಿಫ್ಟ್ ಆದಂಥ ಸ್ಲಮ್ ನಿವಾಸಿಗಳಿಗೆ ನನ್ನ ಬಾಲ್ಯದಲ್ಲಿಯೇ ಸಹ ಅವರು ಕಡು ಬಡತನ, ಅವರಿಗೆ ಸೂರಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ರಾಮಕೃಷ್ಣ ಹೆಗಡೆ ಅವರು ಸೀಟ್ಗಳನ್ನ ಕೊಟ್ಟು, ಸೀಟ್ ಅಂದ್ರೆ ಏನು ಗೊತ್ತಿರ್ಬೇಕು, ಜೆಂಟ್ ಸೀಟ್ನ ಕೊಟ್ಟು ನಮಗೆ ಇರೋದಕ್ಕೆ ಒಂದು ಸೂರನ್ನ ಒದಗಿಸ್ಕೊಟ್ಟಂಥವ್ರು. ಸಣ್ಣ ಸಣ್ಣ ಸೈಟ್ಗಳು ಆ ಟೈಮಲ್ಲಿ 20-30, 20-40, 25-40 ಈ ಥರ ಒಂದು ಸೈಟ್ಗಳನ್ನ ಕೊಟ್ಟಂಥದ್ದು. ಆ ಸಂದರ್ಭದಲ್ಲಿ ನಮ್ಗೇನಾಯ್ತು ಅಂತಂದ್ರೆ, ನಮ್ಮೆಲ್ಲ ಕಡುಪ ಬಡತನದಿಂದ ನಾವು ಒದ್ದಾಡ್ತಾ ಇದ್ದಾಗ ನಮ್ಗೆ ಅವಾಗ ನಿರುದ್ಯೋಗ. ನಮಗೆ ನಮ್ಮ ತಂದೆಗೆ ನಾವು 6 ಜನ ಮಕ್ಕಳು. ಆ ಟೈಮಲ್ಲಿ ನಮಗೆ ವಿದ್ಯಾಭ್ಯಾಸ ಕೊಡ್ಸೋಕ್ಕೆ ಕಷ್ಟ ಆದಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಇಲ್ಲಿಂದ ಎಲ್ಚೇನಹಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ, ಅಲ್ಲಿ ನಡ್ಕೊಂಡು ಹೋಗಿ ಬಸ್ ಹತ್ತಿ ಅಲ್ಲಿಗೆ ಹೋಗ್ತಾ ಇದ್ವಿ. ಅವಾಗ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಮೂಲಭೂತ ಸೌಕರ್ಯಗಳಿರಲಿಲ್ಲ. ತುಂಬ ಕಷ್ಟದಲ್ಲಿ ನಾವು ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂಥದ್ದು. ನಾವು ಅವಾಗ್ಲಿಂದನೇ ಒಂದು ಸಂಕಲ್ಪ ಮಾಡಿದೆ, ಏನಾದರೂ ಕೂಡ ನಾವು ಬಂದಿದ್ದೀವಿ, ಏನಾದರೂ ಒಂದು ಸಾಧನೆ ಮಾಡಬೇಕು. ಸಾಧನೆ ಮಾಡೋದಕ್ಕೆ ನಮಗೆ ಬೇರೆ ಕ್ಷೇತ್ರ ಇಲ್ಲಿ ಆಗಲ್ಲ. ನನ್ನ ಒಂದು ಬಾಲ್ಯ ಜೀವನದಲ್ಲೇ ಏನಾದರೂ ಮಾಡಿ ನಾವು ಬೇರೆಯವರಿಗೆ ಆದರ್ಶ ಆಗಬೇಕು ಅನ್ನೋ ದೃಷ್ಟಿಯಿಂದ ರಾಜಕೀಯಕ್ಕೆ ಏನಾದರೂ ಮಾಡಿ ಪ್ರವೇಶ ಮಾಡಬೇಕು ಅಂತೇಳಿ ಆ ಒಂದು ಸಣ್ಣ ಬಾಲ್ಯದಿಂದಲೇ ನಾನು ಪ್ರಾರಂಭ ಮಾಡಿದೆ.
ಹಾಗಾಗಿ ಅಲ್ಲಿಂದ ಬಾಲ್ಯ ವಿದ್ಯಾಭ್ಯಾಸ ವಿಜಯ ಸ್ಕೂಲು, ವಿಜಯ ಕಾಲೇಜು ಅಲ್ಲಿ ಮುಗಿಸ್ಕೊಂಡು ನಂತರ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ರಾಜಕೀಯಕ್ಕೆ ಪ್ರವೇಶ ಮಾಡಿ ಬಡತನದಲ್ಲಿರುವಂಥ ಈ ಒಂದು ನಿವಾಸಿಗಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ, ಅವಾಗ ಇನ್ನ ಮೂಲಭೂತವಾಗಿ ಇಲ್ಲ ಬಾತ್ರೂಮ್ ವ್ಯವಸ್ಥೆ ಇರಲಿಲ್ಲ, ಬಸ್ ವ್ಯವಸ್ಥೆ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಹಾಗಾಗಿ ಸಣ್ಣದ್ರಿಂದನೇ ನನಗೊಂದು ಸಂಕಲ್ಪ ಇತ್ತು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ. ಹಾಗಾಗಿ ನನಗೆ ರಾಜಕೀಯದ ಜೀವನ ಕಟ್ಕೊಂಡವರು ಮಾನ್ಯ ಆರ್ ಅಶೋಕ್ರವರು. ಸುದೀರ್ಘ ನನ್ನ 35 ವರ್ಷಗಳ ರಾಜಕೀಯ ಜೀವನದಲ್ಲಿ ನನಗೆ ಪ್ರಾರಂಭದಿಂದಲೂ ಸಹ ಬೆನ್ನು ತಟ್ಟಿ ನನ್ನ ಆಸೆ ಆಕಾಂಕ್ಷೆಗಳಿಗೆ ನೀರೇರಿತಾ ಬಂದಂಥವ್ರು ಮಾನ್ಯ ಆರ್ ಅಶೋಕ್ರವರು. ಅದರಿಂದ ಇದುವರೆಗೂ ಕೂಡ ನನ್ನ ಕೈಯಲ್ಲಿ ಆದಷ್ಟು ಸೇವೆಗಳನ್ನ ಮಾಡಿಕೊಂಡು ಬರ್ತಾ ಇದ್ದೀನಿ. ನಾನು ರಾಜಕೀಯ ಬಂದಂಥ ಉದ್ದೇಶ ಇದು ಮೇಡಮ್. ನೀವು ಚಿಕ್ಕ ವಯಸ್ಸಿನಲ್ಲೇ ರಾಜಕೀಯಕ್ಕೆ ಬರ್ಬೇಕು ಅಂತ ಸಂಕಲ್ಪ ಮಾಡ್ದೆ ಅಂತ ಹೇಳಿದ್ರಿ. ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಸದಸ್ಯರು ರಾಜಕಾರಣದಲ್ಲಿ ಇದ್ದಾರಾ? ನಮ್ಮಲ್ಲಿ ಯಾರು ರಾಜಕೀಯಕ್ಕೆ ಬಂದಿಲ್ಲ ಮೇಡಮ್. ನಮ್ಮ ತಂದೆಯವರು ಮೂಲತಃ ಸರ್ಕಾರಿ ಉದ್ಯೋಗದಲ್ಲಿ ಕೋರ್ಟ್ನಲ್ಲಿ ಕೆಲಸ ಮಾಡ್ಕೊಳ್ತಾ ಇರೋ ಗುಮಾಸ್ತರಾಗಿ ಕೆಲಸ ಮಾಡ್ತಾ ಇದ್ರು. ನಮ್ಮಲ್ಲಿ 6 ಜನ ನಾವು ಮಕ್ಕಳು, ಅವಲೇ ಹೇಳ್ದಂಗೆ. ಅದರಲ್ಲಿ ನಮ್ಮಲ್ಲಿ ಯಾರು ಕೂಡ ರಾಜಕೀಯ ಅಂತ ಹೇಳಿ ಬಂದಿಲ್ಲ. ನನಗೇನು ಅವಾಗಲಿಂದ ಒಂದು ರಾಜಕೀಯದ ಗೀಳು, ಏನಾದರೂ ನಾನು ಬರಬೇಕು, ಬಂದೇನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ತುಂಬ ದಿನದಿಂದ ಇತ್ತು ನನಗೆ. ಹಾಗಾಗಿ ನನಗೆ ಆಯ್ಕೆ ಮಾಡ್ಕೊಂಡಂಥ ಕ್ಷೇತ್ರ ಬಂದ್ಬಿಟ್ಟು ರಾಜಕೀಯ. ನೀವು ರಾಜಕಾರಣವನ್ನ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ್ದೀರಾ? ಈ ಪಾರ್ಟ್ ಟೈಮ್ ತರ ತಗೊಂಡಿದ್ದೀರಾ? ಯಾಕಂದ್ರೆ ಇವಾಗ MLA, MP, ಕಾರ್ಪೊರೇಟರ್ಗಳಿಗಾದ್ರೆ ಸರ್ಕಾರದಿಂದ ಒಂದಿಷ್ಟು ಸಂಬಳ ಅನ್ನೋದು ಬರುತ್ತೆ. ನಿಮ್ಮ ಪಾರ್ಟಿ ನಿಮ್ಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದೆ, ಸ್ಥಾನಮಾನಗಳನ್ನ ಕೊಟ್ಟಿದೆ. ನಿಮ್ಮ ಪಾರ್ಟಿಯಿಂದ ನಿಮ್ಗೆ ಏನಾದ್ರೂ ಅಂದ್ರೆ ಆದಾಯ ಅನ್ನೋದು ಏನಾದ್ರೂ ಇದೆಯಾ? ಯಾಕಂದ್ರೆ ನೀವು ಸಾಕಷ್ಟು ಕಡೆ ಓಡಾಡ್ತಿರ್ತೀರಿ, ನಿಮ್ದೇ ಆದಂತಹ ಖರ್ಚುಗಳಿರುತ್ತೆ. ಹೇಗ್ ನಿಭಾಯಿಸ್ತೀರಿ? ನೀವೇನಾದ್ರೂ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ? ಯಾಕಂದ್ರೆ ಪ್ರತಿಯೊಂದು ಮನುಷ್ಯನಿಗೂ ಇವತ್ತು ಖರ್ಚು ವೆಚ್ಚಗಳು ಇದ್ದೇ ಇರುತ್ತೆ, ಅವ್ರಿಗೆ ಅಂತ ಒಂದು ಸಂಸಾರ ಇರುತ್ತೆ. ಸೊ ಹಂಗಾಗಿ ಹೇಗೆ ನಿಮ್ಗೆ ಆದಾಯ ಹೇಗೆ? ಮೇಡಮ್, ರಾಜಕೀಯ ಮಾಡಬೇಕಾದ್ರೆ ಬರೀ ಸಂಪೂರ್ಣವಾಗಿ ಪರಿಪೂರ್ಣವಾಗಿ 24 ಗಂಟೆ ರಾಜಕೀಯ ಮಾಡ್ಕೊಂಡಿದ್ರು ಕೂಡ ನಾವು ಸಂಸಾರಗಳನ್ನ, ನಮ್ಮ ಮಕ್ಕಳುಗಳನ್ನ ಓದ್ಸೋಕ್ಕಾಗಲಿ, ಇನ್ನೊಂದಿನೋದಕ್ಕಾಗಲಿ, ಅಥವಾ ಬೇರೆ ಪಬ್ಲಿಕ್ ಲೈಫ್ನಲ್ಲಿ ಸಾಕಷ್ಟು ಜನಗಳಿಗೆ ಸಹಾಯ ಮಾಡೋದಕ್ಕೆ ಆಗಲಿ, ನಾವು ರಾಜಕೀಯ ಮಾಡಬೇಕು ಅಂತಂದರೆ ನಮ್ಮದೇ ಆದಂಥ ಒಂದು ಸ್ವಂತ ಉದ್ಯೋಗ ಬೇಕು. ನಮ್ಮ ಸ್ವಂತ ಉದ್ಯೋಗನೂ ಇಲ್ದಲೆ ನಮ್ದೇನು ಕೂಡ ಸೋರ್ಸ್ ಅಂದರೆ, ಯಾವುದೇ ಒಬ್ಬ ರಾಜಕಾರಣಿಗೆ ಒಂದು ಪ್ರತ್ಯೇಕವಾಗಿರತಕ್ಕಂಥ ಸೋರ್ಸ್ ಇರಬೇಕು. ಯಾವುದೇ ರಾಜಕಾರಣಿಗಳು ರಾಜಕೀಯವಾಗಿ ಏನು ಕೂಡ ಅಲ್ಲಿಂದ ಏನು ಬರೋದಿಲ್ಲ. ಅವ್ರು ಏನಾದರೂ ರಾಜಕೀಯ ಮಾಡಬೇಕಾದ್ರೆ ಅವ್ರಿಗೆ ಅವ್ರದ್ದೇ ಆದಂಥ ಆದಾಯ ಇರಬೇಕು. ಇಲ್ಲಾಂದರೆ ಅವ್ರ ಅಪ್ಪ ಅವರಮ್ಮ ತಾತ ಮುತ್ತಾತನ ಆಸ್ತಿ ಇರಬೇಕು, ಇಲ್ಲಾಂದ್ರೆ ಬಾಡಿಗೆಗಳು ಬರ್ತಾ ಇರಬೇಕು. ಈ ಥರ ಇದ್ದರೆ ಮಾತ್ರ ರಾಜಕೀಯ ಮಾಡೋಕ್ಕಾಗೋದು. ರಾಜಕೀಯವಾಗಿ ದುಡ್ಡು ಮಾಡ್ತೀನಿ ಅಂತ ಬಂದವರಿಗೆ ರಾಜಕೀಯ ಮಾಡೋಕ್ಕಾಗಲ್ಲ. ಹಾಗಾಗಿ ರಾಜಕೀಯ ಮಾಡಬೇಕು ಅಂತಂದಾಗ ಅವ್ರದ್ದೇ ಆದಂಥ ಒಂದು ಉದ್ಯೋಗ ಪ್ರತ್ಯೇಕವಾಗಿ ಇದ್ದರೆ ಮಾತ್ರ ನಾವು ರಾಜಕೀಯ ಮಾಡೋಕ್ಕಾಗೋದು. ಹಾಗಾಗಿ ನನಗೂ ಸಹ ಸ್ವಂತ ಉದ್ಯೋಗ ಅನ್ನೋದು ನನಗೆ ಇದೆ. ನಂದು ಬಂದ್ಬಿಟ್ಟು ನಾವು ಶಾಮಿಯಾನ ಟೆಂಟ್ ಹೌಸ್ ಉದ್ಯೋಗನ ನಾನು ಮಾಡ್ಕೊಂಡು ಬರ್ತಾ ಇರೋಂಥದ್ದು. ನನ್ನ ಹೆಸರು ಬಂದ್ಬಿಟ್ಟು ಪ್ರತ್ಯೇಕವಾಗಿ ನನ್ನ ಹೆಸರನ್ನ ಫ್ಲವರ್ ರವಿ ಅಂತಲೇ ಕರೀತಾರೆ. ಫ್ಲವರ್ ಅಂತಂದರೆ ನನ್ನ ಉದ್ಯೋಗನೇ ಫ್ಲವರ್ ಬಿಸ್ನೆಸ್ ಮಾಡ್ಕೊಂಬಂದಂಥದ್ದು. ಮಾರ್ಕೆಟ್ನಲ್ಲಿ ನಾವು ಕೂಡ ಮೂಲತಃ ಸಿಟಿ ಮಾರ್ಕೆಟ್ನಲ್ಲಿ ಹೂವು ಬ್ಯಾಗ್ ತಗೊಂಡು ಹೂವು ಮಾರಾಟ ಮಾಡಿ ಬರ್ತಾ ಇದ್ದಂಥ ವ್ಯಕ್ತಿ ನಾನು. ಬೆಳಗ್ಗೆ 3 ಗಂಟೆ 3:30 ಎದ್ದೋಗಿ ಬೆಳಗ್ಗೆ ಹೊತ್ತು ಹೊಸಕೋಟೆಯಿಂದ ಹೂವು ತರ್ತಾಯಿದ್ರು. ಅವ್ರ ಹತ್ರ ಗುಲಾಬಿ ಹೂವನ್ನ ನಾವು ತಗೊಂಡು ಅದನ್ನು ಬೇರೆಯವ್ರಿಗೆ ಮಾರಾಟ ಮಾಡಿ ಬೆಳೆದಂಥ ಗುಲಾಬಿ ಹೂವನ್ನ ಅವ್ರ ಹತ್ರ ನಾವು ಒಂದು ರೇಟ್ಗೆ ಖರೀದಿ ಮಾಡಿ ಅಲ್ಲಿಂದ ಬೇರೆಯವರಿಗೆ ನಾನು ಅದನ್ನು ಮಾರಾಟ ಮಾಡಿ ಅದ್ರಲ್ಲಿ ಮಧ್ಯೆ ಬಂದಂಥ ಹಣದಿಂದ ನಾನು ಜೀವನ ಮಾಡ್ಕೊಂಡು ಬರ್ತಾಯಿದ್ದೆ ಪ್ರಾರಂಭದಲ್ಲಿ. ಆಮೇಲೆ ಹೂವನ್ನ ಹೋಲ್ಸೇಲ್ ಮಾಡುವಂಥದ್ದು, ಅಲ್ಲೇ ಫ್ಲವರ್ನ ಇದರಿಂದ ಫ್ಲೋರಿಕಲ್ಚರ್ ಯೂನಿಟಿಂದ ತಂದು ಅಲ್ಲೇ ಹೂವನ್ನ ಮಾರಾಟ ಮಾಡಿ ಆಮೇಲೆ ಅದರದ್ದು ಜೀವನ ಸಾಗಿಸ್ಕೊಂಡು ಬರ್ತಾ ಇರೋದು. ಅದಾದ ನಂತರ ನಾನೇ ಸ್ವಂತ ಉದ್ಯೋಗ ಮಾಡೋಕ್ಕೆ ಶುರು ಮಾಡಿದೆ. ಫ್ಲವರ್ ಡೆಕೋರೇಷನ್ನ ಮಾಡ್ತಾ ನನ್ನ ಹೆಸರು ಫ್ಲವರ್ ರವಿ ಅಂತಲೇ ಹೆಸರಾಯಿತು. ಅದಾದ ನಂತರ ನಾನು ಶಾಮಿಯಾನ ಟೆಂಟ್ ಹೌಸ್ ಬಿಸ್ನೆಸ್ಗೆ ನಾನು ಅದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಇವತ್ತು ನನ್ನ ಉದ್ಯೋಗ ಬಂದ್ಬಿಟ್ಟು ಟೆಂಟ್ ಹೌಸ್ ಬಿಸ್ನೆಸ್ನ ಮಾಡ್ತಾ ಇದ್ದೀನಿ. ಅದ್ರದ್ದು ಕೂಡ ಒಂದು ಈವೆಂಟು ಇದೆ ನನ್ನ ಹತ್ರ. ಹಾಗಾಗಿ ನನಗೂ ಕೂಡ ನನ್ನ ಹತ್ರ ಒಂದು ಕಡಿಮೆ ಅಂತಂದರೆ ಒಂದು 15ರಿಂದ 20 ಜನಕ್ಕೆ ನಾನು ಉದ್ಯೋಗನ ಕೊಟ್ಟಿದ್ದೀನಿ. ಅವರು ಸಹ ಅವರು ಉದ್ಯೋಗನ ಕಲ್ಪಿಸ್ಕೊಂಡಿದ್ದಾರೆ. ಅವ್ರ ಜೀವನನೂ ಆಗುತ್ತೆ, ನನ್ನ ಜೀವನನೂ ಆಗುತ್ತೆ. ನಾನು ಕೂಡ 4 ಜನಕ್ಕೆ ಯಾರಿಗಾದ್ರೂ ಕೂಡ ಸಾವು ನೋವುಗಳು ಅಂತಂದಾಗ ಉಚಿತವಾಗಿ ನಾನು ಕೂಡ ಯಾರಿಗಾದ್ರೂ ಕೂಡ ಶಾಮಿಯಾನ ಹಾಕ್ಕೊಡಿ ಅಂತಂದಾಗ ಫ್ರೀಯಾಗಿ ಹಾಕ್ಕೊಡ್ತೀನಿ.
ಅವ್ರಿಗೇನಾದರೂ ಅಂದರೆ ಏನೂ ಇಲ್ಲ ಅಂತಂದವ್ರಿಗೆ ನಾನು ಸಹ ಸಹಾಯ ಮಾಡುವಂಥ ಒಂದು ಶಕ್ತಿನ ನಾನು ಬಿಸ್ನೆಸ್ ಕೊಟ್ಟಿದ್ದೆ. ಹಾಗಾಗಿ ರಾಜಕೀಯಕ್ಕೆ ಒಂದು ಬಿಸ್ನೆಸ್ಸು ಪ್ರಮುಖ ಪಾತ್ರ ವಹಿಸ್ತದೆ. ನಾವು ಕೂಡ ನನ್ನ ಸ್ವಂತ ಬಿಸ್ನೆಸ್ನ ಮಾಡೋ ಮುಖಾಂತರ ಸಾರ್ವಜನಿಕರಿಗೆ ಅಂದರೆ ನಾವೇನಾದರೂ ಕೂಡ ಬಿಸ್ನೆಸ್ ಇದ್ರೆ ಮಾತ್ರನೇ ಸಾರ್ವಜನಿಕ ವಲಯದಲ್ಲಿ ಅವರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ, ಹೆಲ್ಪ್ ಮಾಡೋಕ್ಕೆ ಸಾಧ್ಯ. ಈಗ ನೋಡ್ರಿ, ಈಗ ಅಣ್ಣಮ್ಮ, ಪಟಾಲಮ್ಮ, ಗಣಪತಿ, ಆ ಬೇರೆ ಬೇರೆ ಕಾರ್ಯಕ್ರಮಗಳು ಅಂತೇಳಿ ನಮ್ಮ ಹತ್ರ ಕೂಡ ಬಂದಂಥವ್ರಿಗೆ ನಾವು ಸ್ಪಂದಿಸಬೇಕು. ಅವರು ಒಬ್ಬರು ರಾಜಕಾರಣಿ ಅಂತ ಬರ್ತಾರೆ, ಒಬ್ಬರು ಬಿಸ್ನೆಸ್ ಮ್ಯಾನ್ ಅಂತ ಬರ್ತಾರೆ, ಒಬ್ಬರು ಇದಂತ ಬರ್ತಾರೆ. ಅವ್ರಿಗೆ ನಾವು ಏನಾದರೂ ಮಾಡಿ ಅವರಿಗೆ ಸ್ಪಂದಿಸಿದ್ರೆ ಮಾತ್ರ ಅವ್ರಿಗೆ ಹತ್ರ ಆಗಕ್ಕೆ ಸಾಧ್ಯ. ಹಾಗಾಗಿ ನಾವು ರಾಜಕಾರಣಿಯಾಗಿ ಪ್ರತ್ಯೇಕವಾಗಿ ಒಂದು ಬಿಸ್ನೆಸ್ನ ಇಟ್ಕೊಂಡಿದ್ವಿ. ಆ ಬಿಸ್ನೆಸ್ ಇಟ್ಕೊಂಡಿರೋದ್ರಿಂದ ಸಾರ್ವಜನಿಕರಿಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ, ಸಹಾಯ ಮಾಡೋಕ್ಕೆ ಸಾಧ್ಯ, ಅವರು ಕೂಡ ಕಷ್ಟದಲ್ಲಿದ್ದವ್ರಿಗೆ ಧ್ವನಿ ಆಗೋಕ್ಕೆ ಸಾಧ್ಯ. ಅದರಿಂದ ನಾವು ಸಹ ರಾಜಕಾರಣದಲ್ಲಿ ಪ್ರತ್ಯೇಕವಾಗಿ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ನ ನಾನು ಇಟ್ಕೊಂಡಿದ್ದೀನಿ ಮೇಡಮ್. ನಿಂದಕರಿಲ್ಲ ಅಂದರೆ ಬೆಳೆಯಕ್ಕೆ ಸಾಧ್ಯಗಳಿಲ್ಲ, ಶತ್ರುಗಳಿಲ್ಲ ಅಂದರೆ ಬೆಳೆಯಕ್ಕೆ ಸಾಧ್ಯಗಳಿಲ್ಲ. ಅದಕ್ಕೆ ನಾಯಿ ಹೊಗಳ್ತಾ ಇರಬೇಕು, ಆನೆ ಹೋಗ್ತಾ ಇರಬೇಕು.